ಇವತ್ತು ಹೆಸರು ಕಾಳಿನ ವಡೆ ಮಾಡ್ತಾಯಿದ್ದೀನಿ. ಮೊಳಕೆ ಹಾಸಿದ ಕೂಡ. ಆಮೇಲೆ ನಾನು ನಿನ್ನೆ ನೈಟೇ ನೆನೆಸಿಟ್ಬಿಟ್ಟು ಒಂದು ಬೌಲಲ್ಲಿ ತೆಗೆದಿಟ್ಕೊತಿದ್ದೀನಿ. ಒಂದು ಬೌಲಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ. ಅದೇ ಹೇಳಿದ್ನಲ್ವ, ನೆನೆಸಿಟ್ಟಿರೋದು ಒಂದು ಬೌಲ್ ತೊಗೊಂಡು ವಡೆ ಮಾಡೋಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸು ನಾನು ನಿಮಗೆ ಹೇಳ್ತಿದ್ದೀನಿ. ಇವಾಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಸಬ್ಬಸಿಗೆ ಆಪ್ಷನಲ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನಿಷ್ಟು ಸೇರಿ ಈರುಳ್ಳಿ ಬಿಟ್ಟು ಸಬ್ಬಸಿಗೆ ಬಿಟ್ಟು ಇದನ್ನಿಷ್ಟು ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಆದಮೇಲೆ ನಾವೇನು ಹೆಸರು ಕಾಳು ತೊಗೊಂಡಿದ್ದೀವೋ ಬೌಲಲ್ಲಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು. ಜಾರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಒಂದು ಸ್ವಲ್ಪ ಜಾರಿಗೆ ಮಿಕ್ಸರ್ ಮಾಡ್ಕೊಂಡಾದ್ಮೇಲೆ ನಾನೊಂದು ಸ್ವಲ್ಪ ಇವನ್ನ ತೆಗೆದಿಟ್ಕೊಂಡಿದ್ದೀನಿ. ಇವನ್ನ ಯಾಕೆ ತೆಗೆದಿಟ್ಕೊಂಡಿದ್ದೀನಿ ಅಂತಂದೇಳಿ ಆಮೇಲೆ ಹೇಳ್ತೀನಿ ನಿಮಗೆ. ಫಸ್ಟ್ ಮಿಕ್ಸರ್ ಹಾಕ್ಕೊಂಡು ಬರೋಣ, ಸರಿನಾ? ನೋಡಿ, ಮಿಕ್ಸರ್ ಮಾಡ್ಕೊಂಡು ಬಂದಮೇಲೆ ಈ ಥರ ಇರಬೇಕಿದು. ಸ್ವಲ್ಪ ತರಿ ಇದ್ರೇ ಚೆನ್ನಾಗಿ, ಅದು ಬಾಯಿ ಸಿಗ್ತಿದ್ರೆ ಚೆನ್ನಾಗಿ. ಹಾಗಾಗಿ ನಾನು ಸ್ವಲ್ಪ ತರಿಯಾಗೆ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸರ್ನೇ. ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಏನಿನ್ನ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಇದನ್ನೆಲ್ಲನೂ ಜಾರಿಗೆ ಹಾಕ್ಕೊಂಡು ಅದನ್ನೊಂದು ಸಲ ಮಿಕ್ಸರ್ ಮಾಡ್ಕೊಂಬರೋಣ. ಅದೇ ಜಾರಲ್ಲಿನೇ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಬರ್ತಿದ್ದೀನಿ. ಹೇಳಿದ್ನಲ್ವ, ಖಾರ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನು ಏನೇನು ಈರುಳ್ಳಿ ಎಲ್ಲ ಇರುತ್ತಲ್ವ, ಈರುಳ್ಳಿ, ಕರಿಬೇವು, ಇನ್ನು ಸಬ್ಬಸಿಗೆ ಅಂತ ಹೇಳಿದ್ನಲ್ಲ, ಸಬ್ಬಸಿಗೆ ಇದು ಫ್ಲೇವರ್ ಚೆನ್ನಾಗಿರುತ್ತೆ, ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸಬ್ಬಸಿಗೆ ತೊಗೊಂಡಿನಿ. ಇದ್ದರೆ ಪರವಾಗಿಲ್ಲ, ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಇದ್ದರೆ ಹಾಕ್ಬೋದು, ಇರಲಿಲ್ಲ ಅಂದರೆ ಓಕೆ, ಆಪ್ಷನಲ್ ಅದು ಕೂಡ. ನಾನು ಹೇಳಿದ್ನಲ್ವ, ಇವನ್ನ ಯಾಕೆ ತೆಗೆದಿಟ್ಕೊಂಡಿದ್ದೀನಿ ಅಂತೇಳಿ. ಇದನ್ನೇ ಒಂದು ಸ್ವಲ್ಪ ಹಾಕಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ಹಾಕ್ಕೊಳ್ಳೋದಷ್ಟೇ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. 1-2 ಸ್ಪೂನು ಕಾದಿರಿ ಎಣ್ಣೆನೂ ಹಾಕ್ಕೋಬೋದು. ಇದಕ್ಕೆ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ಎಲ್ಲ ಹಾಕ್ಕೊಂಡಿರೋದು ಮಿಕ್ಸ್ ಮಾಡಿಕೊಂಡು, ಇವಾಗ ಸ್ನ್ಯಾಕ್ಸ್ ಅಂದರೆ ಯಾರಿಗೂ ಇಷ್ಟ ಆಗಂಗಿಲ್ಲ, ಎಲ್ಲರಿಗೂ ಇಷ್ಟ. ಆಮೇಲೆ ಮಳೆ ಒಂದು ಕೋಲ್ಡ್ ಕ್ಲೈಮೇಟಲ್ಲಿ ಬಿಸಿ ಬಜ್ಜಿ ಬೋಂಡ ತಿಂತಿದ್ರೆ ಫುಲ್ಲು ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಹೆಲ್ತಿನೂ ಹೌದು, ವಿತ್ ಬಾಯಿ ಕ್ರಿಸ್ಪಿ, ಚೆನ್ನಾಗಿ ಫ್ಲೇವರ್ ಕೂಡ ಹೌದು. ಈ ಥರನೂ ಟ್ರೈ ಮಾಡಿ. ಹೆಸರು ಕಾಳು ಆಲ್ಮೋಸ್ಟ್ ಎಲ್ಲದಕ್ಕೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗಾಗಿ ಇದನ್ನೇ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಮಕ್ಕಳಿಗಂತೂ ಕೊಡೋಕ್ಕೆ ಚೆನ್ನಾಗಿ. ಆಯಿಲ್ ಫುಡ್ ಅಂತ ಅಂತಾರಲ್ವ, ಇದರಲ್ಲಿ ಆಯಿಲೂ ಕಮ್ಮಿ ಹಿಡಿಯುತ್ತೆ ಮತ್ತು ವಾಪಸ್ಸು ಈ ಥರ ಟೇಸ್ಟೂ ಇರುತ್ತೆ, ವಿತ್ ಹೆಲ್ದಿ ಕೂಡ. ಇದನ್ನು ಮಾಡೋನು ಕೊಡ್ಬೋದು ಮಕ್ಕಳಿಗೆ, ಚೆನ್ನಾಗಿ ತಿಂತಾರೆ. ನನ್ನ ಮಗಳಂತೂ ಇಷ್ಟಪಟ್ಟು ತಿಂದಳು. ಟ್ರೈ ಮಾಡಿ. ಎಲ್ಲ ಕರೆಕ್ಟಂಗೆ ನಾವು ಬಾಯಿಗೆ ರುಚಿಗೆ ಆಗೋಷ್ಟೆಲ್ಲ ಚೆನ್ನಾಗಿ ಹಾಕಿದರೆ ಆ ರುಚಿ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಒಂದು ಸಲ ಆಲ್ರೆಡಿ ತೆಗೆದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿ ಅಂತ ಕಣ್ಣಿಗೆ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸೇ ಬಿಡುತ್ತೆ. ಈವ್ನಿಂಗ್ ಟೈಮಲ್ಲಂತೂ ಚೆನ್ನಾಗಿ ಕಾಫಿ ಕುಟ್ಕೋತಾ ತಿಂದರೆ ನಿಜವಾಗ್ಲೂ. ನಾನು ಸೆಕೆಂಡ್ ರೌಂಡ್ ಮತ್ತೆ ಹಾಕೋತಾ ಇದ್ದೀನಿ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.